ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿಗೂ ನಮ್ಮ ಮಹಾಭಾರತ ಹಾಗೂ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಂಟ್ರವರ್ಸಿ ಅನ್ನೋದಿದೆ, ನರೇಷನ್ ಇದೆ, ವರ್ಜನ್ ಇದೆ. ಹಾಗೆ ಅದನ್ನ ನಾವು ತುಂಬಾ ಆಡು ಭಾಷೆಯಲ್ಲಿ ಮಾತಾಡೋದು ಕೂಡ ಇದೆ. ಈ ಹೆಣ್ಣು ಹೊನ್ನು ಮಣ್ಣು ಎಲ್ಲೆಲ್ಲಿ ಇರತ್ತೋ ಅಲ್ಲೆಲ್ಲ ಜಗಳ ಆಗಿದೆ. ರಾಮಾಯಣ ತೆಗೆದು ನೋಡಿ, ರಾವಣನ ಹೆಣ್ಣಿನ ಮೋಹ ಅನ್ನೋದು, ಅವನ ಲಸ್ಟ್ ಅನ್ನೋದು ಅವನ ಸರ್ವನಾಶವನ್ನ ಮಾಡ್ತು. ಯಾರು ಒಬ್ಬ ಮಹಾನ್ ಪಂಡಿತ, ಮಹಾಜ್ಞಾನಿ ಆಗಿದ್ರು ಕೂಡ ಸರ್ವನಾಶ ಆದ, ಹೆಣ್ಣಿಗೋಸ್ಕರ ಸತ್ತ. ಹಂಗೆ ಕುರುಕ್ಷೇತ್ರ ಯುದ್ಧ ನಡೆದಿದ್ ಯಾರಿಂದ? ಅದು ಯಾರ ಸೇಡಿನಿಂದ ನಡೆದಿದ್ದು ಅಂತಂದ್ರೆ ದ್ರೌಪದಿಯ ಸೇಡಿನಿಂದ ನಡೆದಿದ್ದು. ಈ ಗಂಡಸರು ವಾರ್ ಗೀರ್ ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಅದ್ರ ಹಿಂದಿರೋ ರೀಸನ್ ಹೆಣ್ಣು. ಹೆಣ್ಣು ಒಂದು ಮಾಯೆ ಅಂತ ಮಾತಾಡೋರನ್ನ ನೀವು ಕೇಳಿರ್ತೀರಾ ಅಥವಾ ನೀವೇ ಮಾತಾಡಿರಬಹುದು. ಬಟ್ ಇವತ್ತಿನ ಈ ಒಂದು ಎಪಿಸೋಡ್ನ ಮೂಲಕ ರಾಮಾಯಣ ಮಹಾಭಾರತವು ಸೇರಿದ ಹಾಗೆ ಈ ಹೆಣ್ಣು ಅನ್ನೋದು ಒಂದು ಮಾಯೆ ಅಂತ ಯಾರ್ಯಾರು ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಸತ್ಯ? ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಒಂದು ಘಟನೆಯನ್ನ ಅಥವಾ ಒಂದು ಪರ್ಸನಾಲಿಟಿಯನ್ನ ಯಾವ ರೀತಿ ಪರ್ಸೀವ್ ಮಾಡ್ಕೊಳ್ಬಹುದು, ಜೊತೆಗೆ ಮಹಾಭಾರತದ ಹಲವಾರು ಪರ್ಸನಾಲಿಟಿಯನ್ನ ನಾನು ನನ್ನ ಜೀವನದ ಈ ಒಂದು ಹಂತದಲ್ಲಿ ಯಾವ ರೀತಿ ನೋಡ್ತೀನಿ, ಏನ್ ಪಾಠ ಅವರಿಂದ ಕಲಿಬಹುದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗವಾಗ ಅಂತ ಹೇಳಿದ್ದೆ. ಈಗಾಗಲೇ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದು ಕೃಷ್ಣ ಇರಬಹುದು ಅಥವಾ ಕರ್ಣ ಇರಬಹುದು. ಸೊ ಅದಕ್ಕೆ ಒಂದು ಆಡ್ ಆಗತ್ತೆ ಇವತ್ತು. ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಪ್ರಕಾರ ದ್ರೌಪದಿ. ಈ ದ್ರೌಪದಿಗೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ಕಾಂಟ್ರವರ್ಸಿ ಇದೆ, ಆಯ್ತಾ. ಒಂದು, ಇವತ್ತಿಗೂ ಸುಮಾರು ಜನ ಪಾಂಚಾಲಿ ಅನ್ನೋ ಹೆಸರನ್ನ, ಯಾವ ಹೆಣ್ಮಕ್ಳು ತುಂಬಾ ಜೋರಿರ್ತಾರೆ, ಜೋರಾಗಿ ಮಾತಾಡ್ತಾರೆ ಅಂತವರಿಗೆ ಪಾಂಚಾಲಿ ಅಂತ ಕರೆಯೋದು. ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲ ಕರೆಯೋದು, ಈ ಗಂಡು ಬೀರಿ ಅನ್ನೋ ರೀತಿಯಲ್ಲಿ ಆ ಅಬ್ಜೆಕ್ಟಿವ್ ಅನ್ನ ಪಾಂಚಾಲಿ ಅಂತ ಕರೆಯೋದು. ಅವಳ ಪಾಂಚಾಲಿ ಅವಳು ಅಂತ. ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ, ಈ ಕರ್ಣ ಎಲ್ಲಾ ವಿಷಯದಲ್ಲಿ ಸರ್ವ ಸಮರ್ಥ ಇದ್ರೂ ಕೂಡ ಅವನ ಜಾತಿಯನ್ನ ತೆಗೆದ್ಲು ಅವಳು. ಸ್ವಯಂವರ ನಡೀತಾ ಇದ್ದಿದ್ದೆ ಸರ್ವಶ್ರೇಷ್ಠ ಧನುರ್ಧರನನ್ನ ಅವಳಿಗೆ ಮದುವೆ ಮಾಡಿಸ್ಬೇಕು ಅಂತ ಆಗಿತ್ತು. ಆದ್ರೆ ಅಂಥ ಒಂದು ಎಲ್ರಿಗೂ ಓಪನ್ ಇದ್ದಂತಹ, ಯಾರ್ಯಾರು ರಾಜರಾಗಿದ್ರು ಅವರೆಲ್ರಿಗೂ ಓಪನ್ ಇದ್ದಂತಹ ಒಂದು ಸಭೆಯಲ್ಲಿ ಒಂದು ಜಾತಿಯನ್ನ ತೆಗೆದು ಕರ್ಣನ್ಗೆ ಅವಮಾನ ಮಾಡಿದ್ಲು. ಅವಳೆಂತ ಹೆಂಗ್ಸು ಅಂತ ಇವತ್ತಿಗೂ ಕ್ವೆಶ್ಚನ್ ಮಾಡೋರಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಾಂಟ್ರವರ್ಸಿ ಇರೋದೇನಪ್ಪಾ ಅಂತಂದ್ರೆ, ನೋಡಿ, ಅವಾಗಿನ ಕಾಲದಲ್ಲಿ ಪಾಲಿಗ್ಯಾಮಿ ಅನ್ನೋದು ಅಂದ್ರೆ ಬಹುಪತ್ನಿತ್ವ ಅನ್ನೋದು ಅಸ್ತಿತ್ವ ಇರೋ ಸಂದರ್ಭದಲ್ಲಿ ಒಂದ್ ಹೆಂಗಸು 5 ಜನ ಧರ್ಮ ಪತಿಯರ ಜೊತೆ ಇರೋದಿದೆ ಅಲ್ವಾ. ಇದು ತುಂಬಾ ಜನರಿಗೆ ಇವತ್ತಿಗೂ ದ್ರೌಪದಿಯನ್ನ ಒಂದ್ ರೀತಿಯಲ್ಲಿ ವೈಶ್ಯ ಅನ್ನೋ ರೀತಿಯಲ್ಲಿ ಮಾತಾಡೋರು ಕೂಡ ಇದ್ದಾರೆ. ಅಂದ್ರೆ ಆ ಕಾನ್ಸೆಪ್ಟ್ ಏನು, ಯಾಕೆ ಅವಳು 5 ಜನರನ್ನು ಧರ್ಮ ಪತಿಯರನ್ನಾಗಿ ವರಿಸಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಇನ್ನೂ ಕೆಲವೊಂದಷ್ಟು ಜನ ಈ ಅವಳ ಸೀರೆಯನ್ನ ಸೆಳೆಯೋ ಒಂದು ಇಡೀ ಹ್ಯುಮ್ಯಾನಿಟಿ ಕಂಡಂತಹ ಒಂದು ದರಿದ್ರ ಇನ್ಸಿಡೆನ್ಸ್ ನನ್ನ ಪ್ರಕಾರ ಅದು. ಅಂತ ಒಂದು ರಾಜ್ಯಸಭೆಯಲ್ಲಿ ಅವಳ ಬಟ್ಟೆಯನ್ನ, ಅವಳ ವಸ್ತ್ರಾಪರಣ ಮಾಡಿಯೋದಿರುತ್ತಲ್ಲ, ಅವಳನ್ನ ತುಂಬಾ ವಿಕ್ಟಿಮ್ ಅನ್ನೋ ರೀತಿಯಲ್ಲಿ ನೋಡೋರು ಕೂಡ ಇದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ನನ್ನ ಪ್ರಕಾರ ದ್ರೌಪದಿ ನನ್ನ ಪ್ರಕಾರ ಇಡೀ ಮಹಾಭಾರತದಲ್ಲಿ ಅರ್ಜುನನಿಗಿಂತಲೂ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಪ್ರಕಾರ. ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಹಾಗೆ ಈ ಕಾಂಟ್ರವರ್ಸಿ ಅನ್ನೋದು ಏನಿದೆ ದ್ರೌಪದಿಯ ಸುತ್ತಲಿರುವಂತದ್ದಿದೆ. ಕೆಲವು ಜನರು ವಿಕ್ಟಿಮ್ ಅವಳು ಅಂತ ಹೇಳ್ತಾರೆ, ಇನ್ನು ಕೆಲವು ಎಂತ ಹೆಂಗ್ಸು, ಆ ಹೆಂಗ್ಸಿಂದನೇ ಒಂದು ಕುಲ ಸರ್ವನಾಶ ಆಯ್ತು ಅಂತ ಹೇಳ್ತಾರೆ. ಇನ್ನೂ ಒಂದಷ್ಟು ಜನ ಅವಳನ್ನ ಅಂದ್ರೆ ಮದ್ವೆ ಆಗಿದ್ರು ಕೂಡ ಇವತ್ತು ಅವಳನ್ನ ಪಂಚ ಕನ್ಯೆ ಅಂತ ಕರಿತೀವಿ. ಕನ್ಯೆ ಅಂತಂದ್ರೆ ಇಂಗ್ಲಿಷ್ಗೆ ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತಂದ್ರೆ ವರ್ಜಿನ್ ಅಂತ. ಮದ್ವೆ ಆಗಿರೋಳನ್ನ 5 ಜನ ಧರ್ಮ ಪತಿಯರಿದ್ರು ಕೂಡ ಅವಳನ್ನ ವರ್ಜಿನ್ ಅಂತ ಯಾಕೆ ಕರೆಯಕ್ಕೆ ಸಾಧ್ಯ? ಈ ಕ್ವೆಶ್ಚನ್ ಅಂದ್ರೆ ಕೆಲವೊಂದಷ್ಟು ವೆರಿ ಕಾಂಟ್ರಡಿಕ್ಟರಿ ನರೇಷನ್ ಅನ್ನೋದಿದೆ. ಇವತ್ತಿನ ಎಪಿಸೋಡ್ ನಲ್ಲಿ ನಾನು ದ್ರೌಪದಿಯನ್ನ ಹೇಗ್ ನೋಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಿ. ಸೊ ಈ ದ್ರೌಪದಿ, ಪಾಂಚಾಲಿ, ಯಜ್ಞಸೇನಿ ಇಂಥ ಯಾವುದೇ ಹೆಸರನ್ನ ಕರೆದ್ರು ಅಂಡ್ ಕೃಷ್ಣೆ ಅಂತ ಕೂಡ ಅವಳನ್ನ ವಿವರಿಸ್ತಾ ಹೋಗ್ತಾರೆ. ಯಾಕೆ ಅಂತಂದ್ರೆ ಅವಳ ಮೈ ಬಣ್ಣ ನಾವ್ ಅಂದ್ಕೊಂಡಂಗೆ ಬಹಳಷ್ಟು ಸೀರಿಯಲ್ಸ್ ಅಲ್ಲಿ ದ್ರೌಪದಿಯನ್ನ ತುಂಬಾ ಪ್ರಿಟಿಯಾಗಿ ಬೆಳ್ಳಗಿರೋ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ದ್ರೌಪದಿಯ ವರ್ಣನೆ ಬರೋದೇ ಮಹಾಭಾರತದ ಮೂಲ ಕೃತಿಯಲ್ಲಿ ಕೃಷ್ಣೆ ಅಂತ. ಅಂದ್ರೆ ನೋಡೋಕೆ ಅವಳು ಕಪ್ಪಗಿದ್ಲು, ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರಳಾಗಿದ್ರು. ಅಂದ್ರೆ ನಮ್ಮ ಪರಂಪರೆ ಅನ್ನೋದು ರೇಸಿಸ್ಟ್ ಮೈಂಡ್ ಸೆಟ್ ಆಗೇ ಇರ್ಲಿಲ್ಲ. ಕಪ್ಪಿರೋಳು ವಿಶ್ವದ ಅತ್ಯಂತ ಸುಂದರಿಯಾಗಿದ್ಲು ಅಂತಂದ್ರೆ ವಿ ವರ್ ನೆವರ್ ಇನ್ ಟು ರೇಸಿಸಮ್.
ಸೊ ಈಕೆಯ ಜನ್ಮ ನಿಮ್ಮೆಲ್ಲರ ಹಾಗೆ ಅಮ್ಮನ ಗರ್ಭದಲ್ಲಿ 9 ತಿಂಗಳ ಹುಟ್ಟಿ ಬೆಳೆದು ಬಾಲ್ಯವನ್ನ ನೋಡಿ ಇದ್ಯಾವುದು ಕೂಡ ದ್ರೌಪದಿಗೆ ಇರ್ಲೇ ಇಲ್ಲ. ಯಾಕೆಂತಂದ್ರೆ ಅವಳ ಜನ್ಮ ಅನ್ನೋದೇ ತುಂಬಾ ಪೆಕ್ಯುಲಿಯರ್ ಆಗಿದೆ. ಸೊ ಇವಾಗ ಕ್ವಿಕ್ ಆಗಿ ಹೇಳ್ತೀನಿ ಈ ಸ್ಟೋರಿಯನ್ನ, ಬಿಕಾಸ್ ಈ ಎಪಿಸೋಡ್ ನಲ್ಲಿ ನಾವು ದ್ರೌಪದಿಯನ್ನ ಫೋಕಸ್ ಆಗಿ ಇಟ್ಕೊಂಡಿರೋದಕ್ಕೆ ಈ ಸ್ಟೋರಿಯನ್ನ ಕ್ವಿಕ್ ಆಗಿ ಹೇಳ್ಬೇಕು. ಯಾವಾಗ ಪಾಂಚಾಲದ ರಾಜ ದ್ರುಪದ ಹಾಗೂ ದ್ರೋಣಾಚಾರ್ಯನ ನಡುವೆ ಒಂದು ವೈಮನಸ್ಸಿರುತ್ತೆ, ಆ ವೈಮನಸ್ಸಿನಿಂದ ತನ್ನ ವಿದ್ಯೆಯನ್ನ ಅವಮಾನ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ದ್ರೋಣಾಚಾರ್ಯರು ತನ್ನ ವಿದ್ಯೆಯ ಮೂಲಕ ಆ ದ್ರುಪದನನ್ನ ಮಟ್ಟ ಹಾಕ್ಬೇಕು ಅಂತ ಅದನ್ನ ಸಾಧಿಸ್ತಾರೆ. ಅರ್ಜುನ ಸೋಲಿಸ್ತಾನೆ ದ್ರುಪದ ರಾಜನನ್ನ. ಅವಾಗ ಪೂರ್ತಿ ರಾಜ್ಯ ದ್ರೋಣಾಚಾರ್ಯರ ಕೈಯಲ್ಲಿರುತ್ತೆ. ಆದ್ರೆ ತನ್ನ ಸ್ನೇಹಿತ ಅನ್ನೋ ಅವರ ಮೇಲಿನ ಪ್ರೀತಿ ಇರಬಹುದು, ವ್ಯಾಮೋಹ ಇರಬಹುದು, ಆ ಕಾರಣಕ್ಕೆ ತನ್ನ ಮಗಂಗೆ ಅಶ್ವತ್ಥಾಮಂಗೆ ಅರ್ಧ ರಾಜ್ಯವನ್ನ ಇಟ್ಕೊಂಡು ಉಳಿದಿರೋ ಅರ್ಧ ರಾಜ್ಯವನ್ನ ಆ ದ್ರುಪದನಿಗೆ ದ್ರೋಣಾಚಾರ್ಯರು ಕೊಟ್ಟು ದೊಡ್ಡ ಮನಸ್ಸನ್ನ ಮಾಡ್ತಾರೆ. ಆದ್ರೆ ದ್ರುಪದನಿಗೆ ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಆವಾಗೂ ಕೂಡ ರಿಯಲೈಸ್ ಆಗೋದಿಲ್ಲ. ಅವನಿಗೆ ತನ್ನನ್ನ ಸೋಲಿಸ್ದ, ತನಗೆ ಭಿಕ್ಷೆ ಹಾಕದ ಅನ್ನೋ ಒಂದು ಸೇಡಿರುತ್ತೆ. ಇದೆಲ್ಲ ಆಗಿದ್ದು ನನಗೂ ಕೂಡ ಒಂದ್ ಮಗ ಇರಬೇಕಿತ್ತು, ಅರ್ಜುನನಂತ ಮಗ ಇರಬೇಕಿತ್ತು, ರುಂಡವನ್ನ ಕಟ್ ಮಾಡ್ಬೇಕಿತ್ತು ಅವನು. ಅವಾಗ ನನ್ಗಿಷ್ಟು ಫೇಲ್ಯೂರ್ ಅನ್ನೋದು ಕಾಣಿಸ್ತಾ ಇರ್ಲಿಲ್ಲ. ಆ ಮೇಲ್ ಈಗೋ ಯಾವಾಗ ಗಂಡಸರಲ್ಲಿ ಇರುತ್ತೆ ಅದೇ ಡಿಸ್ಟ್ರಕ್ಷನ್ ಆಗೋದು. ನಿಜವಾದ ಗಂಡಸರಿಗೆ ಫೇಲ್ಯೂರ್ ಅನ್ನ ಹೆಂಗ್ ತಗೋಬೇಕು, ರಿಜೆಕ್ಷನ್ ಅನ್ನ ಹೆಂಗ್ ತಗೋಬೇಕು, ಈಗೋವನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು. ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಈಗೋ ಇರುತ್ತೆ, ಬಟ್ ಅದನ್ನ ಹ್ಯಾಂಡಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದನ್ನ ಕಂಟ್ರೋಲ್ ಇರಬೇಕು, ಅದರಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ಕೊಳ್ತಾ ಇರಬೇಕು. ಬಟ್ ದ್ರುಪದನಿಗೆ ಆ ಮೇಲ್ ಈಗೋ ಅನ್ನೋದೇನಿರುತ್ತೆ, ರಿಜೆಕ್ಷನ್ ಅನ್ನ, ಫೇಲ್ಯೂರ್ ಅನ್ನ ಹ್ಯಾಂಡಲ್ ಮಾಡದೇ ಇರುವಂತಹ ದುರಹಂಕಾರದ ವ್ಯಕ್ತಿತ್ವದಿಂದ ಅವನು ಒಂದು ಪ್ರತಿಜ್ಞೆ ಮಾಡ್ಕೊಳ್ತಾನೆ ಮನಸ್ಸಲ್ಲೇ, ನಾನು ಕೂಡ ಒಂದು ಅರ್ಜುನನಂತಹ ಸರ್ವ ಸಮರ್ಥನಾಗಿರೋ ಮಗನನ್ನ ಪಡಿತೀನಿ, ಆ ಮಗನ ಮೂಲಕ ದ್ರೋಣನ ತಲೆಯನ್ನ ಕಡಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು. ಬಟ್ ಈ ದ್ರುಪದನ ಯೋಗದಲ್ಲಿ ಮಗ ಅಂತಂದ್ರೆ ಪುತ್ರನನ್ನ ಲಭಿಸಿಕೊಳ್ಳುವಂತಹ ಹಣೆ ಬರಹನೆ ಇಲ್ಲದೆ ಇದ್ರು ಹಠ ತೊಟ್ಟು ಅವನ ರಾಜ್ಯದಲ್ಲಿರೋ ಎಲ್ಲಾ ಜ್ಯೋತಿಷಿಗಳನ್ನ, ಪುರೋಹಿತರನ್ನ ಹಿಡಿದು ಹೊಡೆದು ಎಲ್ಲ ಮಾಡಿ ಕೊನೆಗೆ ಒಬ್ರು ಮಾರ್ಗವನ್ನ ಹೇಳ್ತಾರೆ, ನೀನು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡು ಅಂತ. ಆದ್ರೆ ಅವನ ಭಾಗ್ಯದಲ್ಲಿ ಹೆಣ್ಣು ಮಕ್ಕಳೇ ಬರೆದಿದ್ರಿಂದ ಆ ಪುತ್ರಕಾಮೇಷ್ಟಿ ಯೋಗದ ಕೊನೆಯಲ್ಲಿ ಮಗ ಒಬ್ಬ ಬರ್ತಾನೆ. ಆ ಮಗನ ಜೊತೆಗೆ ಇನ್ನೊಬ್ಳು ಮಗಳು ಕೂಡ ಬರ್ತಾಳೆ. ಅವಳೇ ನಮ್ಮ ದ್ರೌಪದಿ. ಅಂದ್ರೆ ಬೆಂಕಿಯಿಂದ, ಯಜ್ಞದ ಬೆಂಕಿಯಿಂದ, ಯಾಗದ ಮೂಲಕ ಪ್ರಕಟಗೊಂಡವಳು ಯಜ್ಞಸೇನಿ. ಹಾಗಾಗಿಯೇ ಅವಳನ್ನ ನಾವು ಪಂಚಕನ್ಯೆ ಅಂತ ಕರಿತೀವಿ. ಕಾರಣ ಅವಳ ಹುಟ್ಟು ಗರ್ಭದ ಮೂಲಕ ಆಗಿದ್ದೇ ಅಲ್ಲ, ಅಂದ್ರೆ ಸ್ವಾಭಾವಿಕ ಹುಟ್ಟು ಅಲ್ವೇ ಅಲ್ಲ ದ್ರೌಪದಿದು. ನಾವು ಬೆಂಕಿಯನ್ನ ಅತ್ಯಂತ ಪವಿತ್ರ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಏನೇ ಪರೀಕ್ಷೆ ಮಾಡೋದಿದ್ರು ಕೂಡ ಇವತ್ತಿಗೂ ನಾವು ಆಡ್ಮಾತಲ್ಲಿ ಹೇಳ್ತೀವಲ್ವಾ, ಅಗ್ನಿ ಪರೀಕ್ಷೆ ಎದುರಿಸಿ ಬಂದೆ ಅಂತ. ಸೀತಾಮಾತೆ ಕೂಡ, ಇದು ಮೂಲ ರಾಮಾಯಣದಲ್ಲಿ ಇಲ್ಲ, ಬಟ್ ಉತ್ತರಾಖಂಡದಲ್ಲಿ ಹೇಳೋ ಪ್ರಕಾರ ಸೀತಾಮಾತೆ ಕೂಡ ತನ್ನ ಪಾವಿತ್ರ್ಯವನ್ನ ಪ್ರೂವ್ ಮಾಡಕ್ಕೆ ಅಗ್ನಿ ಪ್ರವೇಶವನ್ನ ಮಾಡುವಂತಹ ಒಂದು ಸಿಚುವೇಶನ್ ಎದುರಾಯ್ತು ಅಂತ. ಅಂದ್ರೆ ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ನಮ್ಮ ಹಿಂದೂ ಪದ್ಧತಿಯಲ್ಲಿ ಅಗ್ನಿ ಅಂತಂದ್ರೆ ಅತ್ಯಂತ ಪವಿತ್ರ. ಯಾಕೆಂತಂದ್ರೆ ಅದು ಯಾವುದೇ ಭೇದ ಭಾವವನ್ನ ಮಾಡೋದಿಲ್ಲ, ಎಲ್ಲವೂ ಕೂಡ ಬೂದಿಯಾಗಿ ಕೊನೆಗೊಳ್ಳೋದು. ಹಾಗಾಗಿ ಅಗ್ನಿಯಿಂದ ಯಾರು ಉತ್ಪತ್ತಿಗೊಂಡ್ರೋ ಅವಳು ಹುಟ್ಟಿದ್ದಲ್ಲ, ಉತ್ಪತ್ತಿ. ಆ ಉತ್ಪತ್ತಿ ಯಾವತ್ತೂ ಕೂಡ ಅತ್ಯಂತ ಪವಿತ್ರ. ಅದನ್ನ ನೀವು ಅಪವಿತ್ರಗೊಳಿಸೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರ್ಯಾರಲ್ಲ ದ್ರೌಪದಿಗೆ 5 ಗಂಡಂದಿದ್ರು, ಹಂಗಿದ್ರು, ಅವಳು ವೇಶ್ಯೆಗೆ ಸಮಾನ ಅಂತ ಇವತ್ತಿಗೂ ಕೆಲವು ಜನ ಬ್ಯಾಡದ್ದು ಮಾತಾಡ್ತಾರೆ, ಅವಳನ್ನ ಅಪವಿತ್ರಗೊಳಿಸೋಕೆ ಯಾರತ್ರೂ ಸಾಧ್ಯ ಇಲ್ಲ. ಆಕೆ ಉತ್ಪತ್ತಿ, ಜನ್ಮ ಅಲ್ಲ ಅವಳದ್ದು. ಅಂಥ ದ್ರೌಪದಿಗೆ ಏನೇನ್ ದೇವ್ರು ಕ್ರಿಯೇಟ್ ಮಾಡಿದಾನೆ, ಪ್ರಕೃತಿ ಅಂತ ಇರತ್ತೆ, ಅದರ ಜ್ಞಾನ ಇರತ್ತೆ. ಆದ್ರೆ ಮನುಷ್ಯ ಏನೇನು ರೆಡಿ ಮಾಡ್ಕೊಂಡಿರ್ತಾನೆ, ಅದ್ಯಾವುದ್ರ ಇಂಟೆಲಿಜೆನ್ಸ್ ಅನ್ನೋದು ಹುಟ್ಟಿದ ತಕ್ಷಣ ಇರೋದಿಲ್ಲ. ಬಟ್ ಅವಳದನ್ನ ಕಲಿತು ಯಾವಾಗ ಅವಳ ಸ್ವಯಂವರ ಅನ್ನೋದು ಏರ್ಪಡಿಸಲಾಗತ್ತೆ, ಅದು ಪ್ಲಾನ್ ಇದ್ದಿದ್ದೇ ಏನು ಅಂತಂದ್ರೆ, ಆ ಸ್ವಯಂವರದ ಮೂಲಕ ಪಾಂಡವರು ಯಾರು ವಾರಣಾವರ್ತದಲ್ಲಿ ಏನು ಆ ಬೆಂಕಿ ಹಾಕಿರ್ತಾರಲ್ಲ ಕೌರವರು ಮತ್ತೆ ಆ ಶಕುನಿಯ ಪ್ಲಾನ್ ಮೇಲೆ ಅವ್ರನ್ನ ಸುಟ್ಟಾಕೋ ಪ್ರಯತ್ನ ಮಾಡಿರ್ತಾರೆ. ಬಟ್ ಪಾಂಡವರು ಅದರಿಂದ ಬಚಾವಾಗಿರ್ತಾರೆ, ಅವರು ಪ್ರಕಟಗೊಂಡಿರೋದಿಲ್ಲ. ಯಾರ್ದು ಸವಾಸನೆ ಬೇಡ ನಮ್ಗೆ ಅಂತ ಹೇಳ್ಬಿಟ್ಟು ಕುಂತಿ, ನಮ್ಗೆ ಬೇಡವೇ ಬೇಡ ರಾಜ್ಯ, ಈ ರೀತಿ ನಮ್ಗೆ ಟಾರ್ಚರ್ ಕೊಡೋದು ಬೇಡ ಅಂತ ಅವ್ರೊಂದ್ ರೀತಿಯಲ್ಲಿ ಅಜ್ಞಾತವಾಸದಲ್ಲಿ ಇರುವಾಗ ಅವ್ರನ್ನ ಪ್ರಕಟಗೊಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೃಷ್ಣ ಕೊಡೋ ಪ್ಲಾನ್ ಆಗಿರುತ್ತೆ. ಸ್ವಯಂವರ ಮಾಡು ದ್ರೌಪದಿಗೆ, ಮದ್ವೆ ವಯಸ್ಸು ಅವಳದು ಅಂತ ಹೇಳಾದ್ಮೇಲೆ. ಸೊ ಆ ಪೂರ್ತಿ ಸ್ವಯಂವರದ ರಚನೆ ಹೆಂಗಾಗಿರುತ್ತೆ,
ದ್ರೌಪದಿಯ ಅಣ್ಣನ ಹೆಸರು ಯಾರು? ಪುತ್ರಕಾಮೇಷ್ಟಿ ಯಾಗದಿಂದ ಮೊದಲು ಬಂದಿರ್ತಾರ ದೃಷ್ಟಿದುಮ್ನ ಅಂತ. ಅವನ ಹುಟ್ಟು ಆಗಿದ್ದೇ ದ್ರೋಣಾಚಾರ್ಯರನ್ನ ಸಂಹಾರ ಮಾಡೋಕಾಗಿರತ್ತೆ. ನೋಡಿ, ಮಹಾಭಾರತದ ಒಂದೊಂದು ಸ್ಟೋರಿ ಇದೆ ಅಲ್ಲ. ಎನಿವೇಸ್, ಸೊ ಆ ಸ್ವಯಂವರದಲ್ಲಿ ಪ್ಲಾನೇ ಹೆಂಗ್ ಮಾಡಿರ್ತಾರೆ ಅಥವಾ ಅದರ ಸೆಟಪ್ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ, ಇಡೀ ಪ್ರಪಂಚದ ಅತ್ಯಂತ ಶ್ರೇಷ್ಠ ಧನುರ್ಧರನ ಹತ್ರ ಮಾತ್ರ ಅದನ್ನ ಕ್ರ್ಯಾಕ್ ಮಾಡಬೇಕು ಅಂತ ಒಂದು ಎಕ್ಸಾಮ್ ರೆಡಿ ಮಾಡಿಟ್ಟಿದ್ದಾರೆ. ಅದು ಯಾರಿಗೋಸ್ಕರ? ಡೆಫಿನೆಟ್ಲಿ ಅರ್ಜುನನಿಗೋಸ್ಕರ. ಆದ್ರೆ ಈ ವ್ಯಾಸರು ಬರೆದಿರುವಂತಹ ಮಹಾಭಾರತದಲ್ಲಿ ಎಲ್ಲರೂ ಏನ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಸೂತಪುತ್ರ ಅಂತ ಹೇಳ್ಬಿಟ್ಟು ದ್ರೌಪದಿ ಅವನನ್ನ ರಿಜೆಕ್ಟ್ ಮಾಡಿದ್ಲು, ಕರ್ಣನಿಗೆ ಅವಮಾನ ಮಾಡಿದ್ಲು, ತಪ್ಪು, ಅದು ಜಾತಿಯನ್ನ ತೆಗೆದಿದ್ದು ತಪ್ಪಲ್ವಾ? ಒಂದು ರಾಜ ಆದ್ಮೇಲೆ, ಅಂದ್ರೆ ಒಂದು ಯೋಗ್ಯತೆ ಬಂದ್ಮೇಲೆ, ಅಧಿಕಾರ ಅನ್ನೋದು ಬಂದ್ಮೇಲೆ ಅವ್ರನ್ನ ಸ್ಟಿಲ್ ಒಂದು ಜಾತಿ ಮೂಲಕ ಹೀಗಳಿಯೋದು ತಪ್ಪಲ್ವಾ ಅಂತ ಯಾರ್ಯಾರು ಹೇಳ್ತೀರಾ? ದಯವಿಟ್ಟು ಒಂದ್ಸತಿ ಮೂಲ ಮಹಾಭಾರತವನ್ನ ಓದಿ. ಅಲ್ಲಿ ಈ ಇನ್ಸಿಡೆನ್ಸ್ ಅನ್ನ ವ್ಯಾಸರು ಎಲ್ಲೂ ಕೂಡ ಉಲ್ಲೇಖ ಮಾಡೇ ಇಲ್ಲ. ಅದ್ರ ಹೊರತಾಗಿ ಮಹಾಭಾರತದ ಬೇರೆ ಬೇರೆ ವರ್ಷನ್ ನಮ್ಗಿವಾಗ 350ಕ್ಕೂ ಜಾಸ್ತಿ ಅಂತ ಹೇಳ್ತಾರೆ ಕೆಲವು ಜನ. ಬಹಳಷ್ಟು ಮಹಾಭಾರತದ ವರ್ಷನ್ ಇರೋದಕ್ಕೆ, ಕತೆ, ಉಪಕತೆ ಇದೆಲ್ಲವೂ ಸೇರಿರೋದಕ್ಕೆ ಒಂದಷ್ಟು ಜನ ಹೇಳಿರೋದೇನಪ್ಪಾ ಅಂತಂದ್ರೆ, ಅವನನ್ನ ಸೂತಪುತ್ರ, ಅವನು ಶೂದ್ರ ಅನ್ನೋ ಕಾರಣಕ್ಕೋಸ್ಕರ ನಾನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರು ದ್ರೌಪದಿ ಅನ್ನೋದನ್ನ ಯಾರು ಹೇಳ್ತಾರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಸ್ವಯಂವರ ಅನ್ನೋ ಕಾನ್ಸೆಪ್ಟ್ ಇರೋದೇ ಹೆಣ್ಣಿನ ಮನಸ್ಸಿಗೆ ಇಷ್ಟವಾಗುವಂತಹ ಗಂಡನನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಅವಳ ಹಕ್ಕು. ನೆಕ್ಸ್ಟ್, ಅವಳು ಒಂದ್ ವೇಳೆ ನನಗ್ ಆ ವ್ಯಕ್ತಿ ಅತ್ಯಂತ ಶ್ರೇಷ್ಠ ಧನುರ್ಧರ ಆಗಿದ್ರೂ ಪರವಾಗಿಲ್ಲ, ನಾನು ಅವನ್ನ ಫಾರ್ ಸೋ ಅಂಡ್ ಸೋ ರೀಸನ್ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಾವ್ಯಾಕೆ ಅದನ್ನ ದ್ರೌಪದಿಯ ಪರ್ಸನಲ್ ಚಾಯ್ಸ್ ಅಂತ ತಗೋಬಾರ್ದು? ನೆಕ್ಸ್ಟ್, ಇನ್ನೂ ಕೆಲವು ವರ್ಜನ್ ಹೇಳುವ ಪ್ರಕಾರ ಆ ಸ್ವಯಂವರ ಸ್ಪರ್ಧೆ ನಡೆಯುವಂತಹ ಸಂದರ್ಭದಲ್ಲಿ ಕರ್ಣ ಅಲ್ಲಿ ಇರೋದೇ ಇಲ್ಲ, ಅವನ ಉಪಸ್ಥಿತಿ ಅನ್ನೋದು ಅಲ್ಲಿ ಇರ್ಲೇ ಇಲ್ಲ ಅಂತ. ಇನ್ನೂ ವರ್ಜನ್ಸ್ ಆಫ್ ಮಹಾಭಾರತದಲ್ಲಿ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಕರ್ಣ ಜಸ್ಟ್ ಮಿಸ್ ಮಾಡ್ಕೊಂಡ್ಬಿಡ್ತಾನೆ. ಅವನು ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾನೆ, ಆದ್ರೆ ಅವನ ಹತ್ರ ಆ ಮೀನಿನ ಕಣ್ಣಿಗೆ ಡೈರೆಕ್ಟ್ ಆಗಿ ಗುರಿ ಇಟ್ಟು ಹೊಡೆಯೋಕ್ಕಾಗಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ಅನ್ನೋದು ಇದೆ. ಸೊ ಈ ಕಾಂಟ್ರವರ್ಸಿ ಅನ್ನೋದು ಏನಿದೆ, ಅವನನ್ನ ಸೂತ ಅಂತ ರಿಜೆಕ್ಟ್ ಮಾಡಿದ್ಲು, ಅವನ ಕಾಸ್ಟ್ ಅನ್ನ ಎತ್ತಿದ್ಲು ಅಂತ ಯಾರ್ಯಾರು ಹೇಳ್ತಾರೆ, ದಯವಿಟ್ಟು ಒಂದ್ಸತಿ ನನ್ನ ಈ ಕರ್ಣ ರಿಲೇಟೆಡ್ ಆಗೇ ಒಂದು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ, ಅದನ್ನ ಒಂದ್ಸತಿ ಚೆಕ್ ಮಾಡಿ. ಜೊತೆಗೆ ಇಲ್ಲಿ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ದ್ರೌಪದಿಗೆ ಏನ್ ಬೇಕು ಏನ್ ಬೇಡ, ಇದು ಎರಡರದ್ದು ಕ್ಲಾರಿಟಿ ಇತ್ತು. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಏನ್ ಬೇಡ ಅನ್ನೋ ಕ್ಲಾರಿಟಿ ಇರುತ್ತಲ್ವಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಚಾಯ್ಸ್ ಪ್ರತಿಯೊಬ್ಬರ ಕೈಯಲ್ಲಿ ಇರುತ್ತೆ. ಆ ನಂತರದಲ್ಲಿ ದ್ರೌಪದಿ, ಅರ್ಜುನ ಬರ್ತಾನೆ, ಅರ್ಜುನ ಅವಳನ್ನ ಗೆಲ್ತಾನೆ, ಅರ್ಜುನನ್ನ ಮದುವೆ ಮಾಡ್ಕೊಳ್ತಾರೆ. ಹಾಗೆ ಮಾರು ವೇಷದಲ್ಲಿ, ಬ್ರಾಹ್ಮಣನ ವೇಷದಲ್ಲಿ ಅರ್ಜುನ ಇರ್ತಾನೆ. ಅದೆಲ್ಲ ಆದ್ಮೇಲೆ ವಾಪಸ್ ಅವರು ಕುಟೀರಕ್ಕೆ ಹೋದಾಗ ಕುಂತಿಗೆ ಒಂದು ಅಭ್ಯಾಸ ಇರುತ್ತೆ, ಏನೇ ಮಕ್ಕಳು ತಗೊಂಡ್ ಬಂದಿದೀವಿ ಅಂತ ಹೇಳಿದ್ರು ಎಲ್ರು ಹಂಚ್ಕೊಡ್ರಪ್ಪ ಅಂತ ಹೇಳೋದು. ಆ ಹಂಚ್ಕೊಳ್ಳಿ ಅನ್ನೋ ಮಾತಿರುತ್ತಲ್ಲ, ನಮಗಿವಾಗ ದೊಡ್ಡ ವಿಷಯ ಅಲ್ಲ, ಆದ್ರೆ ಅವತ್ತಿನ ಕಾಲದಲ್ಲಿ ದ್ವಾಪರ ಯುಗದ ಸಂದರ್ಭದಲ್ಲಿ ಒಂದು ಮಾತು, ಇವತ್ತಿಗೂ ನಾವು ಹೇಳ್ತೀವಿ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಹಾಗಾಗಿ ಅವತ್ತಿನ ಸಿಚುವೇಶನ್ ಅಲ್ಲಿ ಮಾತು ಅನ್ನೋದು, ಬಾಯಿಂದ ಬರೋದು ಒಂದು ಮಾತು ವೆರಿ ಇಂಪಾರ್ಟೆಂಟ್, ಅಂದ್ರೆ ಪ್ರಾಣಕ್ಕೆ ಸಮಾನ. ಆಣೆಯನ್ನ ಮುರಿಯೋದು ಅಂತಂದ್ರೆ ಪ್ರಾಣ ತೆಕ್ಕೊಂಡ ಹಂಗೆ, ಸೂಸೈಡ್ ರೀತಿಯಲ್ಲಿ. ಹಂಗಾಗಿ ತಾಯಿಯ ಬಾಯಿಂದ ಬಂದಿರೋದು ಅದು ವಾಗ್ದಾನ ಮಾಡ್ದ ಹಂಗೆ. ಒಂದು ವೇಳೆ ಅದನ್ನ ನೆರವೇರಿಸಲಿಲ್ಲ ಅವರು ಅಂತಂದ್ರೆ ಅವರೆಲ್ಲರೂ ಕೂಡ ಸನ್ಯಾಸಿಗಳಾಗ್ಬೇಕು. ಅಂದ್ರೆ ಯಾರನ್ನ ಈ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಟೂಲ್ ಆಗಿ ಬಳಸ್ಕೊಳ್ಳೋಕೆ ಅಂತಾನೆ ಪರಮಾತ್ಮ ಈ ಭೂಮಿ ಮೇಲೆ ಅವ್ರನ್ನ ತಂದಿದ್ದ, ದೇವರ ಅಂಶವನ್ನಾಗಿ ಅವ್ರನ್ನ ಈ ಭೂಮಿ ಮೇಲೆ ಅವತರಿಸಿದ್ದ, ಅಂಥ ವ್ಯಕ್ತಿಗಳೆಲ್ಲ ಈ ಸಂಸಾರವನ್ನ ತ್ಯಜಿಸಿ ಸನ್ಯಾಸತ್ವವನ್ನ ತಗೊಂಡ್ರು ಅಂತಂದ್ರೆ ಪ್ರಪಂಚಕ್ಕೆ ಎಂಥ ದೊಡ್ಡ ಮೋಸ ಆಗಬಹುದಿತ್ತು, ಆಲೋಚನೆ ಮಾಡಿ. ನೆಕ್ಸ್ಟ್, ಈಗ ಅವಳು 5 ಜನರನ್ನ ಮದ್ವೆ ಆದ್ಲು ಅಂದ ತಕ್ಷಣ 5 ಜನರ ಜೊತೆ ನಮ್ದೊಂದು ಚೀಪ್ ಮೆಂಟಾಲಿಟಿ ಇದೆ ಆಯ್ತಾ ಕೆಲವು ಜನರದ್ದು. ಅಂದ್ರೆ ಮದುವೆ ಅಂದ ತಕ್ಷಣ ಓನ್ಲಿ ಫಿಸಿಕಲ್ ಇಂಟಿಮೆಸಿ, ಅವ್ರ ಜೊತೆ ಮಲ್ಕೊಳ್ಳೋದು ಅನ್ನೋ ತರದ್ದು. ಮದ್ವೆ ಈಸ್ ಬಿಯಾಂಡ್ ದ್ಯಾಟ್. ಮ್ಯಾರೇಜ್ ಅನ್ನೋದು ಕೇವಲ ಫಿಸಿಕಲ್ ಇಂಟಿಮೆಸಿ ಅಲ್ಲ. ಅಂಡ್ ಇವರು 5 ಜನರ ಮಧ್ಯದಲ್ಲಿ ಏನ್ ಪ್ಯಾಕ್ಟ್ ಆಗಿರುತ್ತೆ ಅಂತಂದ್ರೆ, ಅವಳ ಜೀವನ ಹಾಗೂ ಅವಳ ಮೊರಾಲಿಟಿ ಬಗ್ಗೆ ಯಾರು ಕ್ವೆಶ್ಚನ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಅವಳ ಅಂತಃಪುರದ ಒಳಗಡೆ ಒಬ್ಬ ಮಾತ್ರ ಆ ಫಿಸಿಕಲ್ ಇಂಟಿಮೆಸಿ ಅನ್ನೋದೇನಿರುತ್ತೆ ಅದಕ್ಕೆ ಒಬ್ಬ ಮಾತ್ರ ಗಂಡ, 1 ವರ್ಷಕ್ಕೆ ಒಂದೇ ಗಂಡ ಅವಳಿಗೆ, ಬಾಕಿ ಯಾರಿಗೂ ಅವಳ ಅಂತಃಪುರದಲ್ಲಿ ಪ್ರವೇಶ ಮಾಡುವಂತಹ ಹಕ್ಕೆ ಇರೋದಿಲ್ಲ. ಮತ್ತೆ ಆ ದಾಂಪತ್ಯ ಅನ್ನೋದು ವಿಶೇಷ ದಾಂಪತ್ಯ ಆಗಿರೋದಕ್ಕೆ
ಉಗ್ರ ತಪಸ್ಸು ಅನ್ನೋದು, ಅದಕ್ಕೆ ಪ್ರಾಯಶ್ಚಿತ ಅನ್ನೋದು. ಯಾಕೆಂತಂದ್ರೆ ಅವರು ರಾಜರು ಏನ್ ಮಾಡ್ತಾರೆ ಅದನ್ನ ಪ್ರಜೆಗಳು ಅನುಕರಣೆ ಮಾಡ್ತಾರೆ. ಹಾಗಾಗಿ ಇದು ಧರ್ಮವೋ ಧರ್ಮಕ್ಕೆ ವಿರುದ್ಧವೋ ಅನ್ನೋದಕ್ಕಿಂತ ಅನಿವಾರ್ಯತೆ ಆಗಿರೋದ್ರಿಂದ ಈ ಅನಿವಾರ್ಯತೆಗೆ ಪ್ರಾಯಶ್ಚಿತ ಹಾಗೂ ಆ ಪ್ರಾಯಶ್ಚಿತಕ್ಕೆ ಕಠಿಣವಾಗಿರುವಂತಹ ತಪಸ್ಸು ಅದ್ರ ಮೂಲಕ ಬ್ಯಾಲೆನ್ಸ್ ಮಾಡಿದ್ದಾರೆ ಆ 5 ಜನ ಗಂಡಂದ್ರು ಮತ್ತೆ ದ್ರೌಪದಿ. ಹಾಗಾಗಿ ದ್ರೌಪದಿಯನ್ನ ಯಾರು ಕೆಟ್ಟ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂಥವ್ರಿಗೆಲ್ರಿಗೂ ಅರ್ಥ ಆಗ್ಬೇಕು, ಅವಳಂತಹ ಮಹಾಪತಿವ್ರತೆ ಹಾಗೆ ಕನ್ಯೆ ಇನ್ನೊಬ್ರಿಲ್ಲ. ನೆಕ್ಸ್ಟ್, ಯಾವಾಗ ಇದೆಲ್ಲ ನಡೀತಾ ಇರ್ಬೇಕಿದ್ರೆ ನೆಕ್ಸ್ಟ್ ಆ ದ್ಯೂತ ಸಭೆಯಲ್ಲಿ ಏನಾಯ್ತು ಅನ್ನೋದು ಗೊತ್ತು. ವಸ್ತ್ರಾಪರಣದ ಸಂದರ್ಭ ಅನ್ನೋದಿರುವಾಗ ಇದು ವೆರಿ ಕ್ರೂಷಿಯಲ್ ಸಿಚುವೇಶನ್. ಇಡೀ ಮಹಾಭಾರತವು ಸೇರಿದ ಹಾಗೆ ಅವತ್ತಿನ ಕಾಲಘಟ್ಟದಿಂದ ಇವತ್ತಿನ ಕಾಲಘಟ್ಟದವರೆಗೂ ಕೂಡ ಹೆಣ್ಣಿನ ಪರಿಸ್ಥಿತಿ ಅನ್ನೋದು ಹೇಗಿದೆ ಈ ಸಮಾಜದಲ್ಲಿ ಅನ್ನೋದಕ್ಕೆ ಒಂದು ಹಿಡಿದ ಕೈಗನ್ನಡಿ. ಆಯ್ತಾ, ಯಾವ ಸಭೆಯಲ್ಲಿ ಅವಳದ್ದೇ ಮನೆ, ಅದು ಕುಟುಂಬ, ಅದು ಅಂಥ ಶ್ರೇಷ್ಠ ವ್ಯಕ್ತಿ, ಎಲ್ಲದರಲ್ಲೂ ಶಾಸ್ತ್ರ ಇರಬಹುದು, ಯುದ್ಧ ಕಲೆ ಇರಬಹುದು, ನೀತಿ ಇರಬಹುದು, ಧಾರ್ಮಿಕತೆ ಇರಬಹುದು, ನೈತಿಕತೆ ಇರಬಹುದು, ಇದು ಎಲ್ಲದರಲ್ಲೂ ಯಾರಾದ್ರು ಅತ್ಯಂತ ಶ್ರೇಷ್ಠ ಅಂತಂದ್ರೆ ಅದು ಪಿತಾಮಹ ಭೀಷ್ಮ, ದ್ರೋಣ, ಎಲ್ಲರೂ ಇದ್ದಾರೆ. ಎಲ್ಲ ನನ್ನ ಕುಟುಂಬದವರೇ ಇರುವಂತಹ ಒಂದು ಸಭೆಯಲ್ಲಿ ಆಕೆಯನ್ನ ಮುಡಿ ಹಿಡಿದು ಎಳ್ಕೊಂಡು ಬಂದು ಹೊಡೆದು ಅವಳನ್ನ ವಸ್ತ್ರಾಪರಣಕ್ಕೆ ಮುಂದಾಗ್ತಾರೆ ಅಂತಂದ್ರೆ ವಿ ಶುಡ್ ಬಿ ಅಶೇಮ್ಡ್. ಆ ಟೈಮಲ್ಲಿ ದ್ರೌಪದಿ ಏನು ನೋವನ್ನ ಪಟ್ಲಲ್ಲ, ಅದಿವತ್ತು ಇಮ್ಯಾಜಿನ್ ಮಾಡ್ಕೊಂಡ್ರು ಕೂಡ ಎಷ್ಟು ಹೆಲ್ಪ್ಲೆಸ್ನೆಸ್ ಫೀಲ್ ಆಗುತ್ತೆ, ಡಿಸಪಾಯಿಂಟ್ ಫೀಲ್ ಆಗುತ್ತೆ, ಹಾಗೆ ಶೇಮ್ ಫೀಲ್ ಆಗುತ್ತೆ. ಅಂತಂದ್ರೆ ನಮಗೆ ಹಿಂಗ ಅನ್ಸುತ್ತೆ ಕಥೆ ಕೇಳಿ ಅಥವಾ ಯಾವುದೋ ಒಂದು ಸೀರಿಯಲ್ ನಲ್ಲಿ ಒಂದು ಸಿನಿಮಾದಲ್ಲಿ ನೋಡಿ ಅಂಥ ಕೋಪ ಬರುತ್ತೆ, ತಾಪ ಬರುತ್ತೆ ಅಂತಂದ್ರೆ ಅಲ್ಲಿ ಆ ದ್ಯೂತದಲ್ಲಿ ಮೋಸದಿಂದ ಸೋತ್ ಹೋಗಿರೋ 5 ಜನ ಪರಾಕ್ರಮಿ ಗಂಡಂದ್ರಿಗೆ ಏನ್ ಆಗಿರ್ಬೇಕು, ಆ 5 ಜನ ಮಹಾಪುರುಷರು ಅಂತ ಯಾರು ಕರೆಸ್ಕೊಳ್ತಾರೆ, ಇಡೀ ಪ್ರಪಂಚವನ್ನ ಗೆಲ್ಲಬಲ್ಲಂತಹ ತಾಕತ್ತನ್ನ ಹೊಂದಿರೋ 5 ಗಂಡಂದಿದ್ರು ಕೂಡ ಒಬ್ರು ಅವಳ ರಕ್ಷಣೆಗೆ ಬರೋದಿಲ್ಲ. ಭೀಷ್ಮ ಬರೋದಿಲ್ಲ, ದ್ರೋಣ ಬರೋದಿಲ್ಲ, ಯಾರೂ ಬರೋದಿಲ್ಲ. ವಿದುರ ಹತ್ರ ಯಾರು ನೀತಿ ನ್ಯಾಯ ಇದೆಲ್ಲದರಲ್ಲೂ ಎತ್ತಿದ ಕೈ ಶಾಸ್ತ್ರಜ್ಞ, ಅವನತ್ರ ಕೂಡ ಅದನ್ನ ತಡೆಯೋ ತಾಕತ್ತಿರೋದಿಲ್ಲ. ಧೃತರಾಷ್ಟ್ರ ಕೂಡ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ಇದೆಲ್ಲ ನಡೀತಾ ಇರ್ಬೇಕಿದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಅದನ್ನ ತಡೆಯೋ ಪ್ರಯತ್ನ ಮಾಡಿದ್ದು ಅಂತಂದ್ರೆ ಇದೇ ದುರ್ಯೋಧನನ ತಮ್ಮ ವಿಕರ್ಣ. ಅವನು ಹೇಳ್ತಾನೆ, ಯಾವಾಗ ಅಲ್ಲಿ ಇಂದ್ರಪ್ರಸ್ಥದಲ್ಲಿ ಒಂದು ಘಟನೆ ನಡೆದಿರುತ್ತಲ್ಲ, ಅವನಿಗೆ ಅವಮಾನ ಅಂತ ಕಿರ್ಚಾಡ್ಕೊಂಡು ಬರ್ತಾನಲ್ಲ ದುರ್ಯೋಧನ, ಅವನ ಶಸ್ತ್ರವನ್ನ ಇವರೆಲ್ಲ ಕಸ್ದುಕೊಂಡು ಕಳಿಸಿರ್ತಾರಲ್ಲ, ಅದನ್ನ ನೆನೆಸ್ಕೊಂಡು ನನ್ನ ಶಸ್ತ್ರವನ್ನ ಇವರಲ್ಲಿ ಕಿತ್ಕೊಂಡು ಕಳಿಸಿದ್ರು, ಇವಳನ್ನ ವ್ಯವಸ್ಥೆಗೊಳಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ವಿಕರ್ಣ ಮುಂದೆ ಬಂದು ಹೇಳ್ತಾನೆ, ಅವಳು ಈ ಕುಟುಂಬದ ಕುಲವಧು, ನಮ್ಗೆ ತಾಯಿ ಸಮಾನ ಅವಳು, ಅತ್ತಿಗೆ ಅಂತಂದ್ರೆ ತಾಯಿ ಸಮಾನ. ಅಂತ ತಾಯಿ ಬಟ್ಟೆಯನ್ನ ಬಿಚ್ಚಕ್ ಹೋಗ್ತಾ ಇದೀಯಾ ನೀನು, ಏನ್ ಮಾಡ್ತಾ ಇದೀಯ ಅಣ್ಣ? ಒಬ್ಬ ಯೋಧನನ್ನ ಅವನ ಶಸ್ತ್ರವನ್ನ ಕಿತ್ಕೊಂಡು ಕಳಿಸೋದಕ್ಕೂ ಒಬ್ಬಳ ಸ್ತ್ರೀಯನ್ನ ವಿವಸ್ತ್ರಗೊಳಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಅಪರಾಧ ಅಲ್ಲ, ಇದು ಪಾಪ. ಶತಶತಮಾನದವರೆಗೆ ಈ ಪಾಪವನ್ನ ನಮ್ಮ ಕುಟುಂಬ ತೊಳ್ಕೊಳಕ್ ಸಾಧ್ಯ ಇಲ್ಲ, ಇಂಥ ಕೆಲಸ ಮಾಡ್ಬೇಡ ಅಣ್ಣ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ. ದುರ್ಯೋಧನ ದುಶ್ಯಾಸನ ಹತ್ರ ಏನ್ ಹೇಳ್ತಾನೆ. ಆಮೇಲೆ ಇಲ್ಲೊಂದು ವೆರಿ ಬ್ಯೂಟಿಫುಲ್ ಸ್ಪಿರಿಚುವಲ್ ಲೆಸನ್ ಅನ್ನೋದು ನಮ್ಗಿದೆ ನೋಡಿ. ದ್ರೌಪದಿ ಯಾರನ್ನ ಸಾಮ್ರಾಜ್ಞಿ ಅಂತ ಕರಿತಾ ಇದ್ರು, ಇಂದ್ರಪ್ರಸ್ಥದ ಸಾಮ್ರಾಜ್ಞಿ ಅವಳು. ಅಂಥ ಒಬ್ಬ ಸಾಮ್ರಾಜ್ಞಿಯನ್ನ ಆ ರೀತಿ ಕೂದ್ಲು ಹಿಡಿದು ಎಳ್ಕೊಂಡು ಬರ್ತಾ ಇರ್ಬೇಕಿದ್ರೆ ಅವಳು ಏನ್ ಅಳ್ತಾ ಕೂರಲ್ಲ, ಕಿರ್ಚ್ತಾಳೆ, ಕ್ವೆಶ್ಚನ್ ಮಾಡ್ತಾಳೆ, ಲಾಜಿಕಲ್ ಕ್ವೆಶ್ಚನ್ಸ್ ಅನ್ನ ಹಾಕ್ತಾಳೆ. ಯಾರ್ಯಾರಿಗೆ? ಭೀಷ್ಮನಿಗೆ, ದ್ರೋಣನಿಗೆ, ಧೃತರಾಷ್ಟ್ರನಿಗೆ, ವಿದುರನಿಗೆ, ತನ್ನ ಗಂಡಂದ್ರಿಗೆ. ನನ್ ಹೆಂಗ್ ನೀವು ಅಲ್ಲಿ ದ್ಯೂತಕ್ಕೆ ನನ್ನನ್ನು ಅಡ ಇಟ್ರಿ, ನಿಮ್ಗೆ ಯಾರಿಗೂ ನನ್ನ ಮೇಲೆ ರೈಟ್ಸ್ ಇಲ್ಲ ಅನ್ನೋದನ್ನ ಹೇಳ್ತಾಳೆ ಅವಳು. ದ್ರೌಪದಿ ನಾವ್ ಅನ್ಕೊಂಡು ಹಂಗೆ ವಿಕ್ಟಿಮ್ ಅಲ್ಲ, ಶಿ ಇಸ್ ವೆರಿ ಪವರ್ಫುಲ್. ಅದೆಲ್ಲ ಕ್ವೆಶ್ಚನ್ ಮಾಡಿ ಆಮೇಲೆ ಯಾರು ಕೂಡ ತನ್ನ ಸಹಾಯಕ್ಕೆ ಬರಲ್ಲ, ಇವ್ರು ಯಾರ ಕೈಯಲ್ಲೂ ಏನು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಕಂಪ್ಲೀಟ್ ಸರೆಂಡ್ರೆನ್ಸ್ ಪರಮಾತ್ಮನಲ್ಲಿ. ಶ್ರೀಕೃಷ್ಣನ್ ಮೇಲೆ ಅವಳಿಗೆ ಎಂತ ಧೈರ್ಯ ಇತ್ತು, ನಂಬಿಕೆ ಇತ್ತು ಅಂತಂದ್ರೆ ಅದ್ ಏನ್ ಮಾಡ್ತೀಯ ಮಾಡಪ್ಪ ಅಂತ ಹೇಳಿ ಶ್ರೀಕೃಷ್ಣನನ್ನ ಕರೆಯೋಕ್ ಶುರು ಮಾಡ್ತಾಳೆ. ಆಮೇಲೆ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಚಮತ್ಕಾರ ಅನ್ನೋದು ಯಾವಾಗ ಆಗತ್ತೆ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವ್ ಏನ್ ಕೆಲಸ ಮಾಡ್ತೀವಲ್ವಾ ಅದರಲ್ಲಿ ಕಂಪ್ಲೀಟ್ ಹ್ಯೂಮನ್ ಎಫರ್ಟ್ ಇರಬೇಕು. ಪ್ರಾಣ ಹೋಗೋವರೆಗೂ ನಾನು ಇದನ್ನ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಡೆಡಿಕೇಶನ್ ಇರಬೇಕು. ಯಾವಾಗ ಅದು ಆಗದೇ ಇಲ್ಲ ಅಂತ ಗೊತ್ತಾಗತ್ತಲ್ವಾ,
ಆವಾಗದು ನನ್ನ ಹತ್ರ ಇದು ಆಗುವಂಥದ್ದಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಇದರ ಜವಾಬ್ದಾರಿಯನ್ನ ನಾನು ನನ್ನ ಈ ಕರ್ಮವನ್ನ ಆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀನಿ. ಅವನ ಕೈಯಲ್ಲಿದೆ ಇದು, ನನ್ನ ಕೈಯಲ್ಲಿ ಇಲ್ಲ ಇದು ಅನ್ನೋ ರಿಯಲೈಸೇಷನ್ ಆಗುತ್ತೆ. ಅದನ್ನೇ ಸರೆಂಡ್ರೆನ್ಸ್ ಅಂತ ಹೇಳ್ತೀವಿ. ದೇವ್ರು ಮಾಡ್ತಾನೆ ಬಿಡು, ನಾನು ಹೆಂಗಾರ ಇರ್ಲಿ ಅನ್ನೋದು ಸರೆಂಡ್ರೆನ್ಸ್ ಅಲ್ಲ. ನನ್ನ ಕರ್ಮವೇ, ಅದರ ಪರಾಕಾಷ್ಠೆಯೇ ದೇವರಿಗೆ ಯಾವಾಗ ಅರ್ಪಣೆ ಆಗತ್ತೆ ಆವಾಗ ಮಿರಾಕಲ್ ಆಗುತ್ತೆ. ಆ ಮಿರಾಕಲ್ಲೇ ಅವಳ ವಸ್ತ್ರ ಅದೆಷ್ಟೇ ಸೆಳೆದ್ರು ಕೂಡ ಯಾವನತ್ರ ಬಿಚ್ಕೊಳಕ್ಕಾಗ್ಲಿಲ್ಲ. ದಾಟ್ ಈಸ್ ಕಾಲ್ಡ್ ಅ ಮಿರಾಕಲ್. ಸೊ ಆ ನಂತರದಲ್ಲಿ ಯಾರ್ಯಾರೆಲ್ಲ ಇವಾಗ ದ್ರೌಪದಿಯಿಂದ ಯುದ್ಧ ಆಯ್ತು ಅಂತ ಹೇಳ್ತೀರಾ ಅಂತಂದ್ರೆ, ದ್ರೌಪದಿಯ ಸೇಡಿನಿಂದನೇ ಯುದ್ಧ ಆಗಿತ್ತು ಅಂತಂದ್ರೆ ಆವತ್ತು ಯುದ್ಧ ಆಗ್ಬೇಕಿತ್ತು ಯಾವಾಗ ಅವಳ ಸೆರಗಿಗೆ ಈ ದುಶ್ಯಾಸನ ಕೈ ಹಾಕಿದ್ದಲ್ಲ, ಆವತ್ತು ಯುದ್ಧ ಆಗಿದ್ರೆ ಅದು ದ್ರೌಪದಿಯಿಂದ ಆಗಿದ್ದಾಗಿತ್ತು. ಯುದ್ಧ ನಡೆಯೋದು ಯಾವಾಗ? ಅವರಿಗೂ ವನವಾಸ, ಅಜ್ಞಾತವಾಸ ಅದೆಲ್ಲ ಮುಗ್ದಾದ್ಮೇಲೂ ಅವ್ರಿಗೆ ಬಂದು ಕೃಷ್ಣ ಸಂಧಾನ ಮಾಡ್ತಾನೆ ಯುದ್ಧವನ್ನ ನಿಲ್ಸೋದಕ್ಕೆ. ಆ ಎಷ್ಟು ವರ್ಷಗಳ ಕಾಲ ಉದ್ಧಾರ ಆಗಕ್ಕೆ, ಧರ್ಮವನ್ನ ಪರಿಪಾಲನೆ ಮಾಡೋಕೆ. ಅಂಡ್ ಇನ್ನೊಂದು ಗೊತ್ತಾಗ್ಬೇಕು ನಿಮ್ಗೆ, ದುರ್ಯೋಧನ ಅಜ್ಞಾನಿ ಅಲ್ಲ, ಅಧರ್ಮಿ. ಅವನಿಗೆ ಅವ್ನು ಮಾಡ್ತಾ ಇರೋದು ಅಧರ್ಮ ಅನ್ನೋದು ಗೊತ್ತಿದ್ದು ಸಹ ಮಾಡ್ತಾ ಇದ್ದ. ಅವನ ಹತ್ರ ಸಾಕಷ್ಟು ಸಮಯ ಇತ್ತು, ಸಾಕಷ್ಟು ರಿಸೋರ್ಸ್ ಇತ್ತು. ಖುದ್ದಾಗಿ ಕೃಷ್ಣ ಬಂದು ಸಂಧಾನ ಮಾಡ್ತಾ ಇದ್ದ. ಆವಾಗ್ಲೂ ಕೂಡ ಅಹಂಕಾರ ಬಿಟ್ಟಿಲ್ಲ, ಅಧರ್ಮವನ್ನ ಬಿಟ್ಟಿಲ್ಲ ಅಂತಂದ್ರೆ ಆ ಜನ್ಮದಲ್ಲಿ ಅವನ ಆತ್ಮವನ್ನ ಉದ್ಧಾರ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಸಂಹಾರ ಅಂತ ಹೇಳೋದು, ಅದನ್ನೇ ಧರ್ಮ ಸಂಸ್ಥಾಪನೆ ಅಂತ ಹೇಳೋದು. ಹಾಗಾಗಿ ಯುದ್ಧ ನಡೆದಿದ್ದು ದ್ರೌಪದಿಯಿಂದ ಅಲ್ಲ, ದುರ್ಯೋಧನನ ಅಧರ್ಮದಿಂದ, ಅವನ ಹುಚ್ಚು ಆವೇಶದಿಂದ, ಆ ಸಿಂಹಾಸನದ ಮೇಲಿನ ವ್ಯಾಮೋಹದಿಂದ, ತನ್ನ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳೋದೇ ನನಗ್ ಸಿಂಹಾಸನ ಬೇಕು, ನನಗ್ ಸಿಂಹಾಸನ ಬೇಕು, ಆಮ್ ಐ ಡಿಸರ್ವಿಂಗ್ ಅನ್ನೋದನ್ನ ಯಾವತ್ತೂ ಕ್ವೆಶ್ಚನ್ ಮಾಡ್ಕೊಳ್ಳಿಲ್ಲ ದುರ್ಯೋಧನ. ಬಿಕಾಸ್ ಚಿಕ್ಕ ವಯಸ್ಸಿಂದ ಅವನಿಗನ್ಸಿದ್ದು ಇದು ನನ್ನ ಸ್ವತ್ತು. ಸ್ವತ್ತಲ್ಲ, ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ನಾಟ್ ಯುವರ್ ಪ್ರಾಪರ್ಟಿ. ಯಾವತ್ತು ನಮ್ಮ ದೇಶದಲ್ಲಿ ಯಾರ್ಯಾರು ಇಲೆಕ್ಟ್ ಆಗಿ ಬರ್ತಾರಲ್ಲ ಅವರೆಲ್ರಿಗೂ ಆ ಅಧಿಕಾರ ಅನ್ನೋದು ಏನೋ ಐಷಾರಾಮಿ ಜೀವನ ಅನ್ನೋದು ಬಿಟ್ಟು ಅದು ನನ್ನ ಕರ್ತವ್ಯ ಅಂತ ಅನ್ಸುತ್ತಲ್ವಾ. ಮೇ ಬಿ ಆವಾಗ ಡಿಫರೆಂಟ್ ಭಾರತವನ್ನ ನಾವು ನೋಡ್ತೀವಿ ಮೋಸ್ಟ್ಲಿ. ಸೊ ಇಂಥ ದುರ್ಯೋಧನನ ದುರಹಂಕಾರದಿಂದ ಕುರುಕ್ಷೇತ್ರ ಯುದ್ಧ ನಡೆದಿದ್ದೆ ವಿನಃ ದ್ರೌಪದಿಯ ಸೇಡಿನಿಂದ ಅಲ್ಲ, ಅಥವಾ ಬೇರೆ ಯಾರು ಹೇಳೋ ಪ್ರಕಾರ ಶ್ರೀಕೃಷ್ಣನ ಕುತಂತ್ರದಿಂದ ಸಹ ಅಲ್ಲ. ಅಂಡ್ ಇಲ್ಲಿ ನಾನೊಂದು ಮಾತು ಹೇಳಿದೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನನಗೆ ದ್ರೌಪದಿ ಯಾಕೆ ಪವರ್ಫುಲ್ ಕ್ಯಾರೆಕ್ಟರ್, ಅರ್ಜುನನಿಗಿಂತ ಪವರ್ಫುಲ್ ಕ್ಯಾರೆಕ್ಟರ್ ಯಾಕೆ ಅವಳು ಅಂತಂದ್ರೆ, ಈ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ನೆಕ್ಸ್ಟ್ ಲೆವೆಲ್ನ ಡಿಸ್ಟ್ರಕ್ಷನ್ ನಡೆಯುತ್ತೆ ಅನ್ನೋ ಐಡಿಯಾ ಎಲ್ರಿಗೂ ಇತ್ತು. ಆದ್ರೆ ಈ ಕುಟುಂಬ ಪೂರ್ತಿ ಸರ್ವನಾಶ ಆಗಿ ಹೋಗುತ್ತೆ ಅಂದ್ರೆ ದ್ರೌಪದಿಯ ಮಕ್ಕಳು ಸಹ, ಉಪ ಪಾಂಡವರು ಅಂತ ಯಾರನ್ನ ಕರಿತೀವಿ, ಅವರೂ ಕೂಡ ಸತ್ತೋಗ್ತಾರೆ ಅನ್ನೋದು ಶ್ರೀಕೃಷ್ಣನ ಒಂದು ಮಾತಿನಲ್ಲಿ ಅವಳು ಅದನ್ನ ಹೆಕ್ ತೆಗಿತಾಳೆ. ಯಾಕೆ ಮಾತಾಡದೆ ಕೃಷ್ಣ ನೀನು? ನನ್ನ ಮಕ್ಕಳ ಬಗ್ಗೆ ನೀನ್ ಯಾಕೆ ಹೇಳಲಿಲ್ಲ? ಈ ಕುಟುಂಬದ ಯಾವುದೋ ಒಂದು ಕುಡಿಯನ್ನ ಯಾಕೆ ಹೇಳಿದೆ ನೀನು? ನನ್ ಮಕ್ಕಳು ಹಂಗಾದ್ರೆ ಜೀವಂತವಾಗಿ ಇರೋದಿಲ್ವಾ? ಹಿಂಗಿದ್ದೆಲ್ಲ ಕ್ವೆಶ್ಚನ್ ಕೇಳ್ತಾಳ ಅವಳು. ಕೃಷ್ಣ ಆವಾಗ ಯುದ್ಧದ ರೆಪಕಷನ್ ಏನ್ ಇರಬಹುದು ಅನ್ನೋದ್ರ ಒಂದು ಸೂಕ್ಷ್ಮ ಸನ್ನಿವೇಶವನ್ನ ಅವಳು ಗ್ರಾಸ್ ಮಾಡುವಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಅಂಡ್ ಒಬ್ಬ ಮಕ್ಕಳು ತನ್ನ ಯುದ್ಧದಲ್ಲಿ ಸತ್ತೋಗ್ತಾರೆ ಇದೆಲ್ಲದರ ರಿಯಾಲಿಟಿ ಗೊತ್ತಿದ್ದು, ಫ್ಯೂಚರ್ ಗೊತ್ತಿದ್ದು, ಅದನ್ನ ಗ್ರಾಸ್ ಮಾಡಿದ್ರೂ ಕೂಡ ಆ ಯುದ್ಧ ಧರ್ಮದ ಸಲುವಾಗಿ ನಡಿಬೇಕು ಅಂತ ಅವಳು ತನ್ನ ಹೃದಯವನ್ನ ಗಟ್ಟಿ ಮಾಡ್ಕೊಳ್ತಾಳೆ. ಒಬ್ಳು ತಾಯಿ ತನ್ನ ಮಕ್ಕಳು ಕಣ್ಣೆದುರಿಗೆ ಸತ್ತೋಗ್ತಾರೆ ಅನ್ನೋದು ಗೊತ್ತಿದ್ದು ಕೂಡ ಅದನ್ನ ಯಾರೋ ಒಬ್ಬರ ಒಳಿತಿಗಾಗಿ, ಈ ಪ್ರಪಂಚದ ಒಳಿತಿಗಾಗಿ ಮಾಡ್ತಾಳೆ ಅಂತಂದ್ರೆ ಅವಳು ತಾಯಿಗಿಂತಲೂ ಶ್ರೇಷ್ಠ, ಶಕ್ತಿಯ ಸ್ವರೂಪ. ಅಂದ್ರೆ ಇಡೀ ಪ್ರಪಂಚವೇ ನನ್ನ ಮಕ್ಕಳು, ಆ ಎಲ್ಲರ ಸಲುವಾಗಿ ನಾನು 5 ಜನ ಮಕ್ಕಳು ಹೋಗ್ತಾ ಇರೋದನ್ನ ನಾನು ಸಹಿಸ್ಕೊಳ್ಳೇಬೇಕು. ಅವಳು ಕರುಳು ಚುರ್ ಅಂತ ಇದ್ರೂ ಕೂಡ ನಾನು ಇದನ್ನ ಸಹಿಸ್ಕೋಬೇಕು. ಸಹನೆ ಅನ್ನೋದಿದೆ ಅಲ್ವಾ, ಅದು ನಿಜವಾದ ಸ್ಟ್ರೆಂಗ್ತ್. ಯಾಕೆ ಇವತ್ತಿಗೂ ನಾವು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಫೆಮಿನಿನ್ ಎನರ್ಜಿಯನ್ನ ಮಸ್ಕ್ಯುಲಿನ್ ಎನರ್ಜಿಗಿಂತ ಗ್ರೇಟರ್ ಅಂತ ಕರಿತೀವಿ. ಅಗೇನ್ ಇಲ್ಲಿ ಜೆಂಡರ್ ಮಾತಾಡ್ತಾ ಇರೋದಲ್ಲ ನಾನು. ಫೆಮಿನೈನ್ ಎನರ್ಜಿ ಇಸ್ ಅ ಡೈಮೆನ್ಷನ್ ಅಂಡ್ ಮಸ್ಕ್ಯುಲಿನ್ ಎನರ್ಜಿ ಇಸ್ ಅ ಡೈಮೆನ್ಷನ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಫೆಮಿನಿನ್ ಎನರ್ಜಿಗೆ ಜಾಸ್ತಿ ಮಹತ್ವ ಇದೆ. ಅಂಡ್ ಇದನ್ನ ನಾವು ಹ್ಯೂಮನ್ ವರ್ಲ್ಡ್ ತಗೊಂಡ್ರು ಕೂಡ ಹೆಂಗಸರೇ ಹಡಿಯಕ್ ಸಾಧ್ಯ, ಹೆಂಗಸರೇ ನರ್ಚರ್ ಮಾಡಕ್ ಸಾಧ್ಯ. ಫೆಮಿನಿನಿಟಿ ಇದ್ರೆ ಮಾತ್ರ ಕ್ರಿಯೇಷನ್ ಸಾಧ್ಯ, ನರ್ಚರಿಂಗ್ ಸಾಧ್ಯ. ಇಲ್ಲ ಅಂತಂದ್ರೆ ಅಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ.
ಸೊ ದ್ರೌಪದಿ ಎಷ್ಟು ಪವರ್ಫುಲ್ಲೋ ಅಷ್ಟೇ ಸಹನಾಮೂರ್ತಿ, ಅಷ್ಟೇ ಕರುಣಾಮೂರ್ತಿ. ಜೊತೆಗೆ ಇಂಥದ್ದು ಆದ್ರೆ ಇದರಿಂದ ಒಳ್ಳೇದ್ ಆಗತ್ತೆ ಅಂತಂದ್ರೆ ನಾನ್ ಅದಕ್ಕೆ ಟೂಲ್ ಆಗ್ತೀನಿ ಅನ್ನೋವಷ್ಟರ ಮಟ್ಟಿಗೆ ತ್ಯಾಗಮಯಿ. ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾನೆ, ನನ್ನ ಧರ್ಮ ಸಂಸ್ಥಾಪನೆಗೆ 2 ದೊಡ್ಡ ಅಸ್ತ್ರ ನನ್ನ ಕೈಯಲ್ಲಿ ಬೇಕಾಗಿರೋದು. ನಾನು ಶಸ್ತ್ರವನ್ನ ಎತ್ತೋದಿಲ್ಲ, ಆದ್ರೆ ಆ ನನ್ನ ಶಸ್ತ್ರಗಳ ಮೂಲಕ ಈ ಕೆಲಸವನ್ನ ಮಾಡ್ತೀನಿ. ಯಾರು? ಒಂದು ಅರ್ಜುನ, ಇನ್ನೊಂದು ದ್ರೌಪದಿ. ಸೊ ಈ ದ್ರೌಪದಿಯ ಕ್ಯಾರೆಕ್ಟರ್ ಅನ್ನೋದು ಏನಿದೆ ಅಲ್ಲ, ದಿಸ್ ಈಸ್ ದ ಆಕ್ಚುಯಲ್ ರಿಯಲ್ ಎಕ್ಸಾಂಪಲ್ ಫಾರ್ ಅ ಫೆಮಿನಿಸ್ಟ್. ಒಬ್ಳು ನಿಜವಾದ ಸ್ತ್ರೀ ಅಂತಂದ್ರೆ ಹೆಂಗಿರ್ಬೇಕು ಅನ್ನೋದಕ್ಕೆ ದ್ರೌಪದಿ ಶುಡ್ ಬಿ ಅವರ್ ಇನ್ಸ್ಪಿರೇಷನ್. ಈ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ನಿಮ್ಮ ಪ್ರತಿಯೊಬ್ಬ ಫಿಮೇಲ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ಈ ಫೆಮಿನಿಸ್ಟಿಕ್ ಮೈಂಡ್ ಸೆಟ್ ಅನ್ನೋದು ಫೆಮಿನಾಜಿ ಆಗ್ತಾ ಇದೆ. ಅಂದ್ರೆ ಗಂಡಸರು ರೀತಿ ಆಡೋದು, ಗಂಡಸ್ತನನ ಭಯಂಕರ ದೊಡ್ಡ ಮಟ್ಟದಲ್ಲಿ ಎಕ್ಸಿಬಿಟ್ ಮಾಡೋದು, ಇಟ್ಸ್ ನಾಟ್ ಫೆಮಿನಿಸಮ್. ಫೆಮಿನಿಸಮ್ ಅನ್ನೋದಕ್ಕೆ ನಮ್ಗೆ ಕ್ಲಾರಿಟಿ ಸಿಗಬೇಕು. ಹಂಗೆ ಫೆಮಿನಾಜಿ ಅಂತ ಏನಿರುತ್ತೆ ಅಂದ್ರೆ ತಮಗೆಲ್ಲಿ ಬೇಕೋ ಕನ್ವೀನಿಯಂಟ್ ಆಗಿ ಅಲ್ಲಿ ವಿಕ್ಟಿಮ್ ಕಾರ್ಡ್ ಆಡ್ತಾರೆ. ಅದೇ ಎಲ್ಲಿ ಯಾವಾಗ ಅಪಾರ್ಚುನಿಟಿ ಮಾತು ಬರುತ್ತೋ ನಮಗೆ ಈಕ್ವಲ್ ಅಪಾರ್ಚುನಿಟಿ ಬೇಕು. ದಿಸ್ ಇಸ್ ಕಾಲ್ಡ್ ಫೆಮಿನಾಜಿ. ಫೆಮಿನಿಸಮ್ ಅಂತಂದ್ರೆ ಅದಕ್ಕೆ ನಮಗೆ ಕ್ಲಾರಿಟಿ ಇರಬೇಕು. ಫೆಮಿನಿಸಮ್ ಅಂತಂದ್ರೆ ಈಕ್ವಲ್ ಅಪಾರ್ಚುನಿಟಿಯ ಜೊತೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನ ಶೇರ್ ಮಾಡೋದು. ಯಾರೋ ನಂಗೆ ನನ್ನ ಪ್ಲೇಟಲ್ಲಿ ತಂದ್ಕೊಡಿ ಅನ್ನೋದಲ್ಲ, ಆ ಪ್ಲೇಟನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನೀವ್ಯಾರು ಅಡೆತಡೆಗೆ ಬರಬೇಡಿ. ಈ ಸ್ಟ್ರೆಂಗ್ತ್ ಕೂಡ ಇರಬೇಕು. ನಂದೊಂದು ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ, ಆ ಪ್ಲೇಟಲ್ಲಿ ನಂಗೆ ಏನೇನ್ ಬೇಕು ಊಟ ಅನ್ನೋದನ್ನು ನಾನು ರೆಡಿ ಮಾಡ್ತೀನಿ. ಯಾರು ಅಲ್ಲಿ ಮಧ್ಯದಲ್ಲಿ ಮಣ್ಣು ಹಾಕಕ್ ಬಂದ್ರೋ ಬಿಡಲ್ಲ. ದಿಸ್ ಈಸ್ ಫೆಮಿನಿಸಮ್. ದಯವಿಟ್ಟು ಈ ಒಂದು ವಿಡಿಯೋವನ್ನ ನಿಮ್ಮ ಒಬ್ಬಳು ಯಾವುದೇ ಇರಬಹುದು, ಗರ್ಲ್ ಫ್ರೆಂಡ್ ಇರಬಹುದು, ಹೆಂಡತಿ ಇರಬಹುದು, ಅಮ್ಮ ಇರಬಹುದು, ಯಾರೇ ಸಂಬಂಧಿಕರು ಇರಬಹುದು, ಒಬ್ಬ ಲೇಡಿಯ ಜೊತೆ ಈ ಒಂದು ವಿಡಿಯೋವನ್ನ ಮಿಸ್ ಮಾಡದೆ ಶೇರ್ ಮಾಡಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.